Good morning. So, hi Pawan. Hi. Say hi. Hi. ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಗಣೇಶ ಹಬ್ಬ ಅಲ್ಲ, ಊರಲ್ಲಿ ಹಬ್ಬ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಿನ್ನೆನೇ ಹೋಗ್ಬೇಕಿತ್ತು, ಬಟ್ ಇಬ್ರಿಗೂ ಆಫೀಸ್ ಇದ್ದಿದ್ರಿಂದ ಹೋಗ್ಲಿಲ್ಲ. ಸೊ ಇವತ್ತು ಪವನ್ಗೆ ಲೀವ್ ಇದೆ, ನಾನು ಲೀವ್ ಹಾಕೊಂಡಿದ್ದೀನಿ. ಅದಕ್ಕೆ ಇವತ್ತಿನ ವೆಡ್ನೆಸ್ಡೇ ಅಲ್ವಾ, ಇಬ್ರು ಲೀವ್ ಹಾಕೊಂಡು ಹೋಗ್ತಾ ಇದ್ದೀವಿ. ನಾಳೆನೇ ವರ್ಕ್ ಫ್ರಮ್ ಹೋಮ್, ನಾಳೆ ನಾಡಿದ್ದು ವರ್ಕ್ ಫ್ರಮ್ ಹೋಮ್ ಮಾಡ್ಬಿಡ್ತೀವಿ. ಸೊ ಅದೇ ಲಾಸ್ಟ್ ಇಯರ್ ಈ ಟೈಮಲ್ಲಿ ರಶ್ಮಿ ಅವ್ರ ಊರಿಗೆ ಹೋಗಿದ್ವು. ಫಸ್ಟ್ ಇಯರ್ ಮದುವೆ ಆದಾಗ ಗಣೇಶನ ಹಬ್ಬಕ್ಕೆ. ಈ ಸತಿ ಸೆಕೆಂಡ್ ಇಯರ್ ನಮ್ಮೂರು ಹೋಗ್ತಾ ಇದೀವಿ. ಸೊ ಬ್ಯಾಲೆನ್ಸ್ ಆ ಕಡೆ ಒಂದ್ಸತಿ ಈ ಕಡೆ ಒಂದ್ಸತಿ. ಸೊ ಏನಕ್ಕೆ ರೀಸನ್ ಅಂದ್ರೆ ಊರಿಗೆ ಹೋಗ್ಬೋದಾಯ್ತು, ಬಟ್ ಮೇನ್ಲಿ ಇಲ್ಲಿಗೆ ಹೋಗ್ಲೇಬೇಕಾಗಿತ್ತು. ಬಿಕಾಸ್ ಪವನ್ ತುಂಬಾ ದಿನಗಳಿಂದ ಅನ್ಕೋತಾ ಇದ್ರು ಗಣೇಶನ್ ಕೊಡಿಸ್ಬೇಕು ಊರಿಗೆ ಕೂರ್ಸೋದಿಕ್ಕೆ ಅಂತ ತುಂಬಾ ದಿನದಿಂದ ಅನ್ಕೋತಾ ಇದ್ದಲ್ಲ ಪವನ್. ಸೊ ಅದಕ್ಕೆ ಗಣೇಶನ್ನ ಕೊಡ್ಸಿದ್ದಾರೆ ಊರಲ್ಲಿ ಕೂರ್ಸೋದಿಕ್ಕೆ. ಸೊ ನಾವು ನೋಡಿಲ್ಲ ಯಾವ ತರ ಇದೆ ಅಂತ. ಅಪ್ಪನೇ ಹೋಗ್ಬಿಟ್ಟು ಎಲ್ಲ ಇದನ್ನು ವಿಚಾರಿಸ್ಬಿಟ್ಟು ಅವರೇ ತಂದಿದ್ದಾರೆ. ನಾವು ಪೂಜೆ ಮಾಡಿಸ್ಬೇಕಿತ್ತು, ಫಸ್ಟ್ ಪೂಜೆ ಮಾಡಿಸ್ಬೇಕಿತ್ತು. ಅದಕ್ಕೆ ಹೋಗ್ತಾ ಇದ್ದೇವೆ. ಬೆಳಗ್ಗೆನೆ ಎದ್ದಿದ್ದೇನೆ, ಇಬ್ರಿಗೂ ಸರಿಯಾಗಿ ನಿದ್ದೆ ಆಗಿಲ್ಲ ಆಕ್ಚುಲಿ. ಕರೆಕ್ಟ್ ಅಲ್ಲ? ನಾವು ಒಂದು 9-9:30 ಇರ್ಬೇಕಾಗಿತ್ತು ಊರಲ್ಲಿ, ಬಟ್ ಒಂಚೂರು ಲೇಟ್ ಆಯ್ತು. 10:30 ಆಯ್ತು ಆಲ್ರೆಡಿ. ಅಲ್ಲೇನು ಮನೆಯಲ್ಲಿ ಪೂಜೆ ಮಾಡ್ಬಿಟ್ಟು ಹೊರಡೋ ಅಷ್ಟರೊಳಗಡೆ ಲೇಟ್ ಆಯ್ತು. ಮತ್ತೆ ಅದೇ ನೋಡೋಣ ಬನ್ನಿ ಹಿಂಗಾಗುತ್ತೆ ಈ ಡೇ, ಏನ್ ಮಾಡ್ತೀವಿ ಅಂತ ನಿಮ್ಗೆಲ್ಲ ತೋರಿಸ್ತೀವಿ ಇವತ್ತು. ಏನ್ ಪವರ್? ಇನ್ನೊಂದು ಏನಂದ್ರೆ ನೆನೆ ಹೋಗಿದ್ವಿ ಆಕ್ಚುಲಿ ಮಾರ್ಕೆಟ್ಗೆ, ಎಲ್ಲ ಕ್ಯಾರ್ಪುರ ಮಾರ್ಕೆಟ್ಗೆ ಹೋಗಿದ್ವಿ. ಎಲ್ಲ ಹೂವು ಮತ್ತೆ ಇದು ಎಲ್ಲ ಹಣ್ಣು ಎಲ್ಲ ತರೋಣ ಪೂಜೆಗೆ ಅಂತ ತಂದ್ವಿ ಆಕ್ಚುಲಿ ಮನೆಗೆ, ಬೆಂಗಳೂರಿಗೆ. ಅಪ್ಪ ಹೇಳಿದ್ರು ಅಂದ್ರೆ ಅವ್ರು ಅಲ್ಲೇ ತರ್ತೀನಿ ಅಂತ ಹೇಳಿದ್ರು, ಅದರಿಂದ ನಾವು ತಗೋಬರ್ಲಿಲ್ಲ. ಇವಾಗ ಫೋನ್ ಮಾಡಿದ್ದಾರೆ, ಬರ್ತಾ ಒಂದು ಹಾರ ಮತ್ತೆ ಹೂ ಎಲ್ಲ ತಗೋಬಿಟ್ಟು ಬನ್ನಿ ಅಂತ. ಉದ್ದಕ್ಕೂ ನೋಡ್ಕೊ ಬರ್ತಾ ಇದೀವಿ ರೋಡ್ ಸುತ್ತಮುತ್ತ, ಎಲ್ಲೂ ಹೂವೇ ಸಿಗ್ತಾ ಇಲ್ಲ. ಸೊ ಕೆಲವೊಂದ್ ಕಡೆ ಇಟ್ಟಿರೋರು ಸ್ಪೆಸಿಫಿಕ್ ಆಗಿ ಅಲ್ಲಿ ಹೂವು ಅಂತ ಅಂದ್ರೆ ಹೂವಿನ ಅಂಗಡಿಗಳೇನೆ ಇರೋದು, ಬಟ್ ಅಲ್ಲಿ ಚೆಕ್ ಮಾಡಿದ್ರೆ ಅವರು ನೆನ್ನೆಗೆ ಖಾಲಿ ಆಗೋಗಿದೆಯಂತೆ ಹೂಗಳೆಲ್ಲ. ಹಣ್ಣಾಗ್ಲಿ ಹೂವಾಗ್ಲಿ ಗಣೇಶ ಹಬ್ಬದಿಂದ ಎಲ್ಲೂ ಸಿಗ್ತಾ ಇಲ್ಲ. ಒಂದು ಹಾರ ಅಟ್ಲೀಸ್ಟ್ ಒಂದು ಹಾರ ನಮ್ಗೆ ಬೇಕಾಗಿರೋದು ಹುಡ್ಕೊಂಡ್ ಬರ್ತಾ ಇದೀವಿ. ಆ ಕಡೆ ಕಡೆ ನೋಡ್ಕೊಂಡು ಎಲ್ಲೂ ಇಲ್ಲ. ನೋಡ್ಬೇಕು, ಇನ್ನ ಒಂದು 30 ಕಿಲೋಮೀಟರ್ ಇದೆ ಊರಿಗೆ ರೀಚ್ ಆಗೋಷ್ಟೊತ್ತಿಗೆ. ಬಟ್ ಎಲ್ಲಾದ್ರೂ ಸಿಕ್ಕರೆ ದೇವರ ಪುಣ್ಯ. ಬಿಡಿ ಹೂ ಮನೇಲೆ ಇದ್ದು ಫ್ರಿಜ್ ಅಲ್ಲಿ ಇದ್ದು ಅಂತ ತಂದೆ, ಬಟ್ ಹಾರ ನೋಡ್ಬೇಕು ಸಿಗುತ್ತೋ ಇಲ್ವಾ ಅಂತ. ಸಿಕ್ಕರೆ ಸಾಕು ಎಲ್ಲಾದ್ರೂ ಹೋಗ್ತಾ ದಾರಿನಲ್ಲಿ. अमृतमृत्युंजय श्रीमन्मः देवाय नमः। त्र्यम्बकं यजामहे सुगन्धिं पुष्टिवर्धनम् उर्वारुकमिन्द्रात् मृत्योर्अमृतात् अमृतमृत्युंजयाय नमः। साक्षरैः मोक्षराणीं समर्पयामि। गुरु मे देव सर्वकार्येषु सर्वदा सर्वं श्री महागणपति पादार्पणमस्तु। उंडेदानि माडि गुरुसर प्रदर्शन एकदंताय विघ्नविनाशिने शिवसुताय श्री वरवल्लभमूर्तये नमो नमः। महागणाधिपतये नमः। कलाचार्य वर्णादिन्ददनन्तरमलङ्कारपरतलः अर्धे तुलसितं तारेण रुद्धं एतत्तवमनुस्वररूपं विकारकोर्वरूपम् अकारो मध्यमरूपम् अनुस्वरश्च अन्त्यरूपम् बिन्दुरुत्तररूपं महागणपतये नमः।
कर्पूरमङ्गलदिव्यनीराजनं समर्पयामि रक्षान् धारयामि नमस्करोमि जय इंदिरारमण गोविंद गणेश महाराज की गणपति बप्पा गणपति बप्पा ಬಿಟ್ಟಿದೆ ಅದಕ್ಕೆ ತಿನ್ನಿಸ್ತೀನಿ ಪಾಪ. ಎಲ್ಲ ಪೂಜೆ ನಡೀತಾ ಇದೆ ಇಲ್ಲಿ. ಆಕೆಗೆ ಮಾತ್ರ ಇವಾಗ ಬ್ರೇಕ್ಫಾಸ್ಟ್ ನಡೀತಾ ಇದೆ. ವಿಡಿಯೋ ತೆಗಿತಾ ಇದೆಯಾ ಫೋಟೋ ತೆಗಿತಾ ಇದೆಯಾ? ಎರಡನ್ನೂ ಮಾಡಿದೆ. ಯೂಟ್ಯೂಬ್ ಅಪ್ಲೋಡ್ ಮಾಡಿ ಆಮೇಲೆ ಇದು ಬಂದು ನಮ್ಮೂರ್ ಗ್ಯಾಂಗು. ಇವರೇನೆಲ್ಲ ಆರ್ಗನೈಸ್ ಮಾಡಿರೋದು ಗಣೇಶ ಚತುರ್ಥಿ ಗಣೇಶನ್ನೆಲ್ಲ. ಮೈನ್ ಬಂದು ಇವ್ರು ಹರೀಶು, ಝೂಮ್ ಮಾಡ್ತಾ ಇದೀನಿ. ಇವ್ರು ಬಂದು ನಾಗರಾಜು, ಇವರೇ ಆರ್ಗನೈಸ್ ಮಾಡಿರೋದೆಲ್ಲ. ಗಣೇಶ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ನಮ್ಮೂರ ಹುಡುಗರೆಲ್ಲ ಸೇರಿ ಕ್ರಿಕೆಟ್ ಮ್ಯಾಚ್ ಆಡಿದ್ವಿ ಇಲ್ಲಿ ಗದ್ದೆಯಲ್ಲಿ. ಸೊ ಒಂದೆರಡು ಮ್ಯಾಚ್ ಆಡಿದ್ವು. ಅದಾದಮೇಲೆ ಮಳೆ ಸ್ಟಾರ್ಟ್ ಆಗೋಯ್ತು. ಆದರೂ ಕೂಡ ನೀವು ನೋಡ್ಬೋದು ಮಳೆಯಲ್ಲಿನೂ ಕೂಡ ಹುಡುಗರು ಆಡ್ತಾನೆ ಇದ್ದಾರೆ ಕ್ರಿಕೆಟು. ಅಂದರೆ ಅಲ್ಲಿ ಕ್ರಿಕೆಟ್ ಅಂದರೆ ಹಿಂಗೇನೆ, ಏನೇ ಆಗಲಿ ಏನೇ ಬರಲಿ ಅವ್ರ ಪಾಡಿಗೆ ಅವ್ರು ಆಡ್ತಾನೆ ಇರ್ತಾರೆ. ಬೌಂಡ್ರಿ ಒಬ್ರು ಅಂತಾರೆ, ಒಬ್ರು ಬೌಂಡ್ರಿ ಇಲ್ಲ ಅಂತಾರೆ, ಒಬ್ರು ಔಟ್ ಅಂತಾರೆ, ಒಬ್ರು ನಾಟ್ ಔಟ್ ಅಂತಾರೆ. ಗಲ್ಲಿ ಕ್ರಿಕೆಟ್ ಅಂದರೆ ಈ ಥರ ಒಂದು ಫನ್ನಿ. ಫಸ್ಟ್ ಮ್ಯಾಚ್ ನಾವು ಗೆದ್ದು, ಸೆಕೆಂಡ್ ಮ್ಯಾಚ್ ಇದು ಡ್ರಾ ಆಗಿದೆ. 2 ಬಾಲಲ್ಲಿ 1 ರನ್ ಹೊಡಿಬೇಕು. ಸೊ ನೋಡ್ಬೇಕು ಏನಾಗುತ್ತೋ. ಬಾಲ್ ಇದ್ದಾವೆ, 2 ಬಾಲ್ಗೆ 1 ರನ್ ಆಗಬೇಕು ವಿನ್ ಆಗೋಕ್ಕೆ. ಆಲ್ರೆಡಿ ಡ್ರಾ ಆಗಿದೆ ಮ್ಯಾಚು. ಲಾಸ್ಟ್ ಬಾಲ್ ಇವಾಗ ನೋಡಬೇಕು ಹೊಡಿತಾರಾ ಇಲ್ವಾ ಅಂಥೇಳಿ. ಕಮೆಂಟ್ ಮಾಡಿ ಇನ್ ಕೇಸ್ ನೀವೇನಾದರೂ ಇದೇ ಥರ ಕ್ರಿಕೆಟ್ ಆಡ್ತಾ ಇದ್ದರೆ ನಿಮ್ಮೂರಲ್ಲಿ ಕೂಡ. ಸೊ ಮ್ಯಾಚ್ ಡ್ರಾ ಆಯ್ತಂತ ಅನಿಸುತ್ತೆ. ಇದು ಬಂದು ನಮ್ಮೂರು, ಅದೇ ನಮ್ಮೂರು. ಇಲ್ಲಿ ಗದ್ದೆ ಇರೋದು ರೋಡ್ ಪಕ್ಕದಲ್ಲೇ. ಇಲ್ಲಿ ವಾಲಿಬಾಲ್ ಆಡ್ತಾರೆ, ಅಲ್ಲಿ ನೀವು ನೋಡ್ಬೋದು. ನೆಟ್ಟು, ಕಂಬಗಳು, ಲೈಟ್ ಎಲ್ಲ ನೈಟೂ ಆಡ್ತಾರೆ ಇಲ್ಲಿ. ಇವಾಗ ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಮ್ಯಾಚ್ ಮುಗೀತು, ಸುಸ್ತಾಗೋಯ್ತು. ಆಲ್ಮೋಸ್ಟ್ ಒಂದು 3-4 ಮ್ಯಾಚಸ್ ಆಯಿತು. 3 ಮ್ಯಾಚ್ ನಾವು ಗೆದ್ದು, 1 ಮ್ಯಾಚ್ ಸೋತೋದ್ವು. ಬೆಟ್ಟಿಂಗ್ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತಿಲ್ಲ ಅಂತಂದರೆ ಹುಡುಗರು ಇಂಟ್ರೆಸ್ಟಿಂಗ್ ಆಗಿ ಆಡಲ್ಲ, ಇಂಟ್ರೆಸ್ಟ್ ತೋರಿಸಿ ಆಡಲ್ಲ. ಇಲ್ಲಿ ತನಕನೂ ಮಳೆ ಬೀಳ್ತಾ ಇತ್ತು. ಇವಾಗ ಅಲ್ಲಿ ರೈನ್ಬೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ನೀವು ನೋಡ್ಬೋದು. ಸಖತ್ತಾಗಿ ಕಾಣಿಸ್ತಾ ಇದೆ ರೈನ್ಬೋ, ಸಖತ್ತಾಗಿದೆ.
ಗಣೇಶನ ಹಬ್ಬ ಮುಗೀತು. ಲಾಸ್ಟ್ 3 ಡೇಸಿಂದ ಫುಲ್ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ವಿ. ಸೊ ತುಂಬ ಅಂದರೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸು, ಡ್ಯಾನ್ಸು, ಮಕ್ಕಳಂತೂ ಫುಲ್ ಡ್ಯಾನ್ಸ್ ಮಾಡಿದ್ರು. ನೈಟೆಲ್ಲ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡಿದ್ರು ಊರಲ್ಲಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಹುಡುಗರು ಅಂತೂ. ಚಿಕ್ಕ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನನಗೊಂದು ಫುಲ್ ಎಂಟರ್ಟೈನಿಂಗ್ ಆಗೋಗ್ಬಿಟ್ಟಿತ್ತು ಈ 3 ಡೇಸ್, ಕಂಪ್ಲೀಟ್ 3 ಡೇಸ್ ಆ್ಯಕ್ಚುಲಿ. ಸೊ ಆಮೇಲೆ ಇವತ್ತು ವಿಸರ್ಜನೆ ಮಾಡಿದ್ರು. ಸೊ ಎಷ್ಟಾಗುತ್ತೆ ನನ್ನ ಕೈಯಲ್ಲಿ ಅಷ್ಟೆಲ್ಲ ನಿಮಗೆ ಕ್ಯಾಪ್ಚರ್ ಮಾಡಿ ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ನ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸೊ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.